ನಮಸ್ಕಾರ. ಡಾಕ್ಟರ್ ಎಂ ತಿಪ್ಪೇಸ್ವಾಮಿ, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕೊರಟಗೆರೆ. ನಾನು ಈ ಒಂದು ವಿಡಿಯೋದಲ್ಲಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ವಿಶ್ವ ಬ್ಯಾಂಕಿನ ಈ ಒಂದು ಉದ್ದೇಶಗಳು, ವಿಶ್ವ ಬ್ಯಾಂಕಿನ ಈ ಪ್ರಮುಖ ಕಾರ್ಯಗಳು, ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡಲಿದ್ದೇನೆ. 1944ರ ಬ್ರಿಟನ್ ವುಡ್ಸ್ ಸಮ್ಮೇಳನದ ಫಲವಾಗಿ ವಿಶ್ವ ಬ್ಯಾಂಕು ಅಸ್ತಿತ್ವಕ್ಕೆ ಬಂದಿದೆ. 1944ರ ಬ್ರಿಟನ್ ವುಡ್ಸಲ್ಲಿ IMF ಹೇಗೆ ಅಸ್ತಿತ್ವಕ್ಕೆ ಬಂತೋ ಅದೇ ರೀತಿ ಸಮ್ಮೇಳನದಲ್ಲಿ ಕೈಗೊಂಡ ನಿರ್ಣಯಗಳ ಪ್ರಕಾರ 1946ರಲ್ಲಿ ಈ ಒಂದು ವಿಶ್ವ ಬ್ಯಾಂಕ್ ಕಾರ್ಯಾರಂಭ ಮಾಡಿತು. ಈ ಒಂದು ವಿಶ್ವ ಬ್ಯಾಂಕಿನ ಕೇಂದ್ರ ಕಚೇರಿ ಇರ್ತಕ್ಕಂಥದ್ದು ಅಮೆರಿಕದ ವಾಷಿಂಗ್ಟನ್ನಲ್ಲಿ. 1944ರ ಬ್ರಿಟನ್ ವುಡ್ಸ್ ಸಮ್ಮೇಳನದ ನಿರ್ಣಯದ ಫಲವಾಗಿ ಸ್ಥಾಪನೆಗೊಂಡ ಇನ್ನೊಂದು ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆ ಎಂದರೆ ಅಂತಾರಾಷ್ಟ್ರೀಯ ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್ ಆಗಿದೆ. ಇದು ಇಂದು ಸದಸ್ಯ ದೇಶಗಳ ಪ್ರಗತಿಪರ ಚಟುವಟಿಕೆಗಳಿಗೆ ಹಣಕಾಸಿನ ಸೌಲಭ್ಯವನ್ನು ಒದಗಿಸುತ್ತಿದೆ. ಆರಂಭದಲ್ಲಿ ಈ ಒಂದು ಬ್ಯಾಂಕನ್ನು ಏನಂತ ಕರೀತಿದ್ರು ಅಂತಂದರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಕರೀತಾ ಇದ್ರು. ಆದರೆ ಈಗ ಯುದ್ಧದಂಥ ಒಂದು ಸನ್ನಿವೇಶಗಳು ಕಡಿಮೆ ಆಗಿರೋದ್ರಿಂದ ಈ ಒಂದು ಬ್ಯಾಂಕನ್ನು ವಿಶ್ವ ಬ್ಯಾಂಕ್ ಎಂದು ಕರೆಯಲಾಗುತ್ತಿದೆ. ದಿ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ ದಿ ವರ್ಲ್ಡ್ ಬ್ಯಾಂಕ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1945. ವಿಶ್ವ ಬ್ಯಾಂಕಿನ ಉದ್ದೇಶಗಳು ಅಥವಾ ವಿಶ್ವ ಬ್ಯಾಂಕಿನ ಧ್ಯೇಯೋದ್ದೇಶಗಳು ನೋಡಿ. ವಿಶ್ವ ಬ್ಯಾಂಕ್ ಅಂದರೆ 1944ರ ಬ್ರಿಟನ್ ವುಡ್ಸ್ ಸಮ್ಮೇಳನದ ನಿರ್ಣಯಗಳ ಪ್ರಕಾರ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಈ ಒಂದು ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಬ್ಯಾಂಕ್ ಆರ್ ವರ್ಲ್ಡ್ ಬ್ಯಾಂಕ್ ಕೆಲವೊಂದು ಪ್ರಮುಖ ಉದ್ದೇಶಗಳನ್ನು ಹೊಂದಿದೆ. ಆ ಪ್ರಮುಖ ಉದ್ದೇಶಗಳು ಏನಪ್ಪ ಅಂತಂದರೆ, ಎರಡನೇ ಮಹಾಯುದ್ಧದಿಂದ ಜರ್ಜರಿತವಾದ ಮತ್ತು ಹಾನಿಗೊಳಗಾದ ರಾಷ್ಟ್ರಗಳ ಆರ್ಥಿಕ ಸಮಸ್ಯೆಯನ್ನು ಪುನರ್ರಚಿಸಲು ಮತ್ತು ಸದಸ್ಯ ದೇಶಗಳ ಪ್ರಗತಿಗೆ ನೆರವನ್ನು ಒದಗಿಸುವುದು ಈ ಒಂದು ವಿಶ್ವ ಬ್ಯಾಂಕಿನ ಉದ್ದೇಶ. ಎರಡನೇ ಮಹಾಯುದ್ಧ ಸಂದರ್ಭದಲ್ಲಿ ಹಾನಿಗೊಳಗಾಗಿರ್ತಕ್ಕಂಥ ರಾಷ್ಟ್ರಗಳ ಆರ್ಥಿಕ ವ್ಯವಸ್ಥೆಯನ್ನು ಪುನಃ ನಿರ್ಮಾಣ ಮಾಡ್ತಕ್ಕಂಥದ್ದು ಮತ್ತು ಅಭಿವೃದ್ಧಿಶೀಲ ದೇಶಗಳ ಆರ್ಥಿಕ ಪ್ರಗತಿಗೆ ನೆರವನ್ನು ಒದಗಿಸ್ತಕ್ಕಂಥ ಒಂದು ಉದ್ದೇಶವನ್ನು ಹೊಂದಿದೆ ವಿಶ್ವ ಬ್ಯಾಂಕ್. To assist the reconstruction and development of territories of its members by facilitating the investment of capital for productive purpose in ಲೆಸ್ ಡೆವಲಪ್ಡ್ ಕಂಟ್ರೀಸ್. ಅಭಿವೃದ್ಧಿಶೀಲ ದೇಶಗಳ ಆರ್ಥಿಕ ವ್ಯವಸ್ಥೆಯಲ್ಲಿ ಈ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಅನುಷ್ಠಾನಕ್ಕೆ ತರೋದಕ್ಕಾಗಿ ಸಾಲ ಸೌಲಭ್ಯವನ್ನು ಒದಗಿಸ್ತಕ್ಕಂಥ ಒಂದು ಉದ್ದೇಶವನ್ನು ಹೊಂದಿದೆ ವಿಶ್ವ ಬ್ಯಾಂಕ್. ಇನ್ನು ಎರಡನೇ ಉದ್ದೇಶ ಅಂತಂದರೆ ಟು ಪ್ರಮೋಟ್ ದಿ ಪ್ರೈವೇಟ್ ಫಾರಿನ್ ಇನ್ವೆಸ್ಟ್ಮೆಂಟ್. ಖಾಸಗಿ ಹೂಡಿಕೆದಾರರಿಗೆ ಎಲ್ಲ ರೀತಿಯ ಉತ್ತೇಜನಗಳನ್ನು ನೀಡ್ತಕ್ಕಂಥದ್ದು, ಅವರಿಗೆ ಸಾಲ ಸೌಲಭ್ಯಗಳನ್ನು ದೊರಕಿಸಿಕೊಡಲು ಜಾಮೀನು ಕೊಡುವುದು ಹಾಗೂ ಬಂಡವಾಳದ ಸಹಭಾಗಿತ್ವದ ಮೂಲಕ ವಿಶ್ವದಾದ್ಯಂತ ವಿದೇಶಿ ಖಾಸಗಿ ಹೂಡಿಕೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ ವಿಶ್ವ ಬ್ಯಾಂಕ್. ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ರೈವೇಟ್ ಇನ್ವೆಸ್ಟ್ಮೆಂಟನ್ನು ಹೆಚ್ಚು ಮಾಡ್ತಕ್ಕಂಥ ಉದ್ದೇಶವನ್ನು ಹೊಂದಿದೆ. ಟು ಪ್ರಮೋಟ್ ಪ್ರೈವೇಟ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಅನದರ್ ಆಬ್ಜೆಕ್ಟಿವ್ ಆಫ್ ವರ್ಲ್ಡ್ ಬ್ಯಾಂಕ್ to promote the long-run balanced growth of international trade and maintenance of members country. ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ದೀರ್ಘಕಾಲೀನ ಸಮತೂಕದ ಪ್ರಗತಿಯನ್ನು ಸಾಧಿಸುವುದು. ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿದ್ದಂಥ ನಿಯಂತ್ರಣ ಮತ್ತು ನಿರ್ಬಂಧಗಳನ್ನೆಲ್ಲನೂ ಕೂಡ ತೆಗೆದುಹಾಕ್ಬಿಟ್ಟು ಸರ್ವತೋಮುಖ ಬೆಳೆಯುವ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸಮತೂಕದ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ಉದ್ದೇಶವನ್ನು ಹೊಂದಿದೆ ವಿಶ್ವ ಬ್ಯಾಂಕ್. ಹೀಗೆ ಪ್ರಮುಖವಾಗಿ 3 ಉದ್ದೇಶಗಳನ್ನು ಹೊಂದಿದೆ. 1944ರ ಬ್ರಿಟನ್ ವುಡ್ಸ್ ಸಮ್ಮೇಳನದ ಫಲವಾಗಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಥವಾ ವಿಶ್ವ ಬ್ಯಾಂಕ್ ಈ ಒಂದು ಪ್ರಮುಖ 3 ಉದ್ದೇಶಗಳನ್ನು ಹೊಂದಿದೆ. ಇನ್ನು ವಿಶ್ವ ಬ್ಯಾಂಕಿನ ಸಂಘಟನೆ ಬಗ್ಗೆ ನಾವು ಹೇಳಬೇಕು ಅಂತಂದರೆ, ವಿಶ್ವ ಬ್ಯಾಂಕಿನ ಸಂಘಟನೆಯು ಅಂತಾರಾಷ್ಟ್ರೀಯ ಹಣಕಾಸಿನ ಸಂಘಟನೆ ರೀತಿಯಲ್ಲಿ 3 ಹಂತದ ಆಡಳಿತವನ್ನು ಹೊಂದಿದೆ. ಒಬ್ಬರು ಅಧ್ಯಕ್ಷರಿರ್ತಾರೆ, ಹಾಗೆಯೇ ಗವರ್ನರ ಮಂಡಳಿ ಇರುತ್ತೆ ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರ ಮಂಡಳಿ ಇರುತ್ತೆ. ಹೀಗೆ 3 ಹಂತಗಳಲ್ಲಿ ವಿಶ್ವ ಬ್ಯಾಂಕಿನ ಈ ಒಂದು ಕಾರ್ಯಚಟುವಟಿಕೆಗಳು ನಡೆದುಕೊಂಡು ಹೋಗ್ತವೆ. ದಿ ವರ್ಲ್ಡ್ ಬ್ಯಾಂಕ್ ಹ್ಯಾಸ್ 3 ಟೈರ್ ಸ್ಟ್ರಕ್ಚರ್: ಎ ಪ್ರೆಸಿಡೆಂಟ್, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಆ್ಯಂಡ್ ಬೋರ್ಡ್ ಆಫ್ ಗವರ್ನರ್ಸ್. ಅಂದರೆ ಇಲ್ಲಿ ಗವರ್ನರ ಮಂಡಳಿಯಲ್ಲಿ ಪ್ರತಿಯೊಂದು ದೇಶದ ಒಬ್ಬೊಬ್ಬ ಗವರ್ನರ್ ಇರ್ತಾರೆ. ಹಾಗೆಯೇ ಕಾರ್ಯನಿರ್ವಾಹಕ ಅಂದರೆ ವಿಶ್ವ ಬ್ಯಾಂಕಿನ ದೈನಂದಿನ ಕಾರ್ಯಚಟುವಟಿಕೆ ನಡೆಸ್ಕೊಂಡು ಹೋಗ್ತಕ್ಕಂಥ ಪ್ರಮುಖ ಒಂದು ಸ್ಟ್ರಕ್ಚರ್ ಅಂತ ಅಂತಾರೆ, ಅದು ಕಾರ್ಯನಿರ್ವಾಹಕ ನಿರ್ದೇಶಕ ಮಂಡಳಿ. ಈ ಕಾರ್ಯನಿರ್ವಾಹಕ ನಿರ್ದೇಶಕ ಮಂಡಳಿಯಲ್ಲಿ ಬೋರ್ಡ್ ಆಫ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್, ಈ ಒಂದು ಮಂಡಳಿಯಲ್ಲಿ 25 ಜನ ನಿರ್ದೇಶಕರು ಇರ್ತಾರೆ. ಅದರಲ್ಲಿ 5 ಜನ ಕಾಯಂ ನಿರ್ದೇಶಕರು
ಅತಿ ಹೆಚ್ಚು ವಂತಿಕೆ ನೀಡತಕ್ಕಂಥ ಅಮೆರಿಕ, ಇಂಗ್ಲೆಂಡು, ಜರ್ಮನಿ, ಫ್ರಾನ್ಸ್ ಮತ್ತು ಜಪಾನ್ ಕಾಯಂ ಪರ್ಮನೆಂಟ್ ಡೈರೆಕ್ಟರ್ಸ್, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಆಗಿರ್ತಾರೆ. ಇನ್ನು ಉಳಿದಿರ್ತಕ್ಕಂಥ 20 ಜನ ನಿರ್ದೇಶಕರನ್ನು 2 ವರ್ಷಗಳಿಗೊಮ್ಮೆ ಭೌಗೋಳಿಕ ವ್ಯವಸ್ಥೆಯ ಆಧಾರದ ಮೇಲೆ ಚುನಾವಣೆಗಳ ಮುಖಾಂತರ ಚುನಾಯಿಸಲಾಗ್ತದೆ. ಈ ಒಂದು ನಿರ್ದೇಶಕರ ಮಂಡಳಿ ತಿಂಗಳಿಗೊಮ್ಮೆ ಸಭೆ ಸೇರಿಬಿಟ್ಟು ಪ್ರಮುಖವಾಗಿರ್ತಕ್ಕಂಥ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ಸಹಾಯಕಾರಿ ಆಗಿದೆ. ಈ ಕಾರ್ಯನಿರ್ವಾಹಕ ನಿರ್ದೇಶಕ ಮಂಡಳಿ ಒಬ್ಬರು ಅಧ್ಯಕ್ಷರನ್ನು ಆಯ್ಕೆ ಮಾಡ್ತಾರೆ. ಅವರು ವಿಶ್ವ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಾರೆ. ಈಗ ಪ್ರಸ್ತುತ ವಿಶ್ವ ಬ್ಯಾಂಕಿನ ಅಧ್ಯಕ್ಷರು ಡೇವಿಡ್ ಆರ್ ಮಾಲ್ಪಾಸ್. ಪ್ರಸ್ತುತ ವಿಶ್ವ ಬ್ಯಾಂಕಿನ ಅಧ್ಯಕ್ಷರು ಯಾರಾಗಿದ್ದಾರೆ ಅಂತಾರೆ? ಡೇವಿಡ್ ಆರ್ ಮಾಲ್ಪಾಸ್. ನೆಕ್ಸ್ಟು ವಿಶ್ವ ಬ್ಯಾಂಕಿನ ಕಾರ್ಯಗಳು ಅಥವಾ ಸಾಧನೆಗಳು ಏನು? ವಿಶ್ವ ಬ್ಯಾಂಕು ಅನೇಕ ಕಾರ್ಯಗಳನ್ನು ನಿರ್ವಹಿಸ್ತಾ ಇದೆ. ಬ್ಯಾಂಕಿನ ಎಲ್ಲ ಕಾರ್ಯಕಲಾಪಗಳನ್ನು ಅಧ್ಯಯನ ಮಾಡಿದರೆ ಅದು ಸಾಲ ನೀಡತಕ್ಕಂಥ ವಿಧಾನ ಆಗಿರ್ಬೋದು, ಅದು ಅನುಸರಿಸ್ತಕ್ಕಂಥ ತತ್ವ ಆಗಿರ್ಬೋದು, ಹೀಗೆ ಹಲವಾರು ರೀತಿಯಲ್ಲಿ ವಿಶ್ವ ಬ್ಯಾಂಕು ಕಾರ್ಯನಿರ್ವಹಿಸ್ತಾ ಇದೆ. ಸೊ ವಿಶ್ವ ಬ್ಯಾಂಕಿನ ಕಾರ್ಯಗಳಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರ್ಯ ಅಂತಂದರೆ ಸದಸ್ಯ ದೇಶಗಳಿಗೆ ಸಾಲವನ್ನು ನೀಡುವುದು. ವಿಶ್ವ ಬ್ಯಾಂಕು ಸದಸ್ಯ ದೇಶಗಳಿಗೆ ಅಭಿವೃದ್ಧಿ ಚಟುವಟಿಕೆಗಳಿಗಾಗಿ ಸಾಲವನ್ನು ನೀಡುತ್ತೆ. ಈ ಸಾಲವನ್ನು ಹೇಗೆ ನೀಡುತ್ತೆ ಅಂತಾರೆ? ಸದಸ್ಯ ರಾಷ್ಟ್ರಗಳಿಂದ ವಂತಿಕೆ ರೂಪದಲ್ಲಿ ಹಣವನ್ನು ಏನು ಸಂಪನ್ಮೂಲಗಳ ರೂಪದಲ್ಲಿ ಕ್ರೋಢೀಕರಣ ಮಾಡಿಕೊಂಡಿತ್ತಲ್ಲ, ಆ ಒಂದು ಹಣವನ್ನು ಹಾಗೆಯೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಲಗಳನ್ನು ಎತ್ತೋದ್ರ ಮುಖಾಂತರ ಕ್ರೋಢೀಕರಣ ಮಾಡಿಕೊಂಡಿರ್ತಕ್ಕಂಥ ಫೈನಾನ್ಷಿಯಲ್ ರಿಸೋರ್ಸನ್ನು ಸದಸ್ಯ ರಾಷ್ಟ್ರಗಳಿಗೆ ಅಭಿವೃದ್ಧಿ ಚಟುವಟಿಕೆಗಳನ್ನು ಅನುಷ್ಠಾನಕ್ಕೆ ತರೋದಕ್ಕಾಗಿ ಸಾಲಗಳನ್ನು ನೀಡ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಯಾವುದು? ವಿಶ್ವ ಬ್ಯಾಂಕ್. ಇದು ವಿಶ್ವ ಬ್ಯಾಂಕಿನ ಒಂದು ಮಹತ್ತರವಾಗಿರ್ತಕ್ಕಂಥ ಕಾರ್ಯ ಅಂತಲೇ ಹೇಳ್ತೀವಿ. ಈ ಸಾಲಗಳನ್ನು ಮಂಜೂರು ಮಾಡಬೇಕಾದ್ರೆ ಕೆಲವೊಂದು ಮಾರ್ಗದರ್ಶಿ ತತ್ವಗಳನ್ನು ಅನುಸರಿಸುತ್ತದೆ ವಿಶ್ವ ಬ್ಯಾಂಕು. ಯಾವ ಮಾರ್ಗದರ್ಶಿ ತತ್ವಗಳು? ಸೊ ಒಂದು, ಮರುಪಾವತಿ ಸಾಮರ್ಥ್ಯ, ರೀಪೇಮೆಂಟ್ ಕೆಪಾಸಿಟಿ ಆಫ್ ದಿ ಬಾರೋಯಿಂಗ್ ಕಂಟ್ರಿ. ಸಾಲ ಮರುಪಾವತಿ ಸಾಮರ್ಥ್ಯವನ್ನು ಲೆಕ್ಕಾಚಾರ ಹಾಕಲು ಬ್ಯಾಂಕು ಆ ದೇಶದ ಹಿಂದಿನ ಸಾಲಗಳ ವಿವರಗಳು, ಅದರ ಬಳಿ ಇರ್ತಕ್ಕಂಥ ಸಂಪನ್ಮೂಲಗಳು, ಯಂತ್ರೋಪಕರಣಗಳು ಇವುಗಳೆಲ್ಲನೂ ಕೂಡ ಲೆಕ್ಕಾಚಾರ ಮಾಡುತ್ತದೆ. ಅದರ ಈ ಒಂದು ಮರುಪಾವತಿ ಸಾಮರ್ಥ್ಯ ಏನಿದೆ ಇದನ್ನೆಲ್ಲನೂ ಕೂಡ ಲೆಕ್ಕಾಚಾರ ಮಾಡುತ್ತೆ. ಇದು ಒಂದು ಸಾಲ ನೀಡಬೇಕಾದ್ರೆ ಅನುಸರಿಸ್ತಕ್ಕಂಥ ಒಂದು ಮಾರ್ಗದರ್ಶಿ ಸೂತ್ರ ಏನಂತಂದರೆ ಸಾಲ ಪಡೆಯುವ ದೇಶದ ಮರುಪಾವತಿ ಸಾಮರ್ಥ್ಯವನ್ನು ಲೆಕ್ಕಾಚಾರ ಮಾಡುತ್ತದೆ. ಇನ್ನು ಎರಡನೇ ಮಾರ್ಗದರ್ಶಿ ಸೂತ್ರ ಅಂತಾರೆ ಯೋಗ್ಯ ಅಥವಾ ನಿರ್ದಿಷ್ಟ ಯೋಜನೆಗಳಿಗೆ ಮಾತ್ರ ಸಾಲವನ್ನು ನೀಡುತ್ತದೆ. ಆರ್ಥಿಕ ಅಭಿವೃದ್ಧಿಗೆ ನೆರವಾಗ್ತಕ್ಕಂಥ, ಆರ್ಥಿಕವಾಗಿ ಮತ್ತು ತಾಂತ್ರಿಕವಾಗಿ ಯೋಗ್ಯವೆನಿಸಿರ್ತಕ್ಕಂಥ ನಿರ್ದಿಷ್ಟ ಯೋಜನೆಗಳಿಗೆ ಮಾತ್ರ ಇದು ಸಾಲವನ್ನು ನೀಡುತ್ತೆ. ಪ್ರಗತಿಪರ ಚಟುವಟಿಕೆಗಳನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ನಿರ್ದಿಷ್ಟ ಯೋಜನೆಗಳಿಗೆ ಮಾತ್ರ ಇದು ಸಾಲವನ್ನು ನೀಡುತ್ತದೆ. ಹಾಗೆಯೇ ಇದು ಅಗತ್ಯಕ್ಕನುಗುಣವಾಗಿ ಸಾಲ ನೀಡುತ್ತದೆ. ಯಾವುದೇ ಒಂದು ಯೋಜನೆ ಅನುಷ್ಠಾನಕ್ಕೆ ಅಗತ್ಯವಾಗಿ ಬೇಕಿರುವಷ್ಟು ಪ್ರಮಾಣದಲ್ಲಿ ಮಾತ್ರ ವಿದೇಶಿ ಹಣದ ಸಾಲವನ್ನು ಬ್ಯಾಂಕು ಮಂಜೂರು ಮಾಡುತ್ತದೆ. ಒಂದು ಯೋಜನೆಯನ್ನು ಅಥವಾ ಒಂದು ಪ್ರಾಜೆಕ್ಟನ್ನು ಅನುಷ್ಠಾನಕ್ಕೆ ತರೋದಕ್ಕಾಗಿ ಎಷ್ಟು ಹಣದ ಅವಶ್ಯಕತೆ ಇದೆಯೋ ಅಷ್ಟು ಹಣವನ್ನು ಮಾತ್ರ ಮಂಜೂರು ಮಾಡುತ್ತದೆ. ಇದು ಒಂದು ತತ್ವ. The bank should lend only for specific project. The bank should finance only to meet requirement of the specific project. ಹಾಗೆಯೇ ಇನ್ನೊಂದು ಮಾರ್ಗದರ್ಶಿ ಸೂತ್ರ ಅಂತಂದರೆ ಸ್ವತಂತ್ರ ಕೈಗೊಳ್ಳುವಿಕೆ. Spend the amount of loans granted by it any particular country. ಅಂದರೆ ಸಾಲ ಪಡೆದ ದೇಶ ತನಗೆ ಅನುಕೂಲವಾದ ಮತ್ತು ಕಡಿಮೆ ಬೆಲೆಯಲ್ಲಿ ಲಭ್ಯವಿರತಕ್ಕಂಥ ದೇಶಗಳಿಂದ ಯಂತ್ರೋಪಕರಣಗಳನ್ನು ಮತ್ತು ವಸ್ತುಗಳನ್ನು ಕೊಂಡುಕೊಳ್ಳಲು ಸ್ವತಂತ್ರವಿರುತ್ತದೆ. ಇಲ್ಲಿ ವಿಶ್ವ ಬ್ಯಾಂಕು ಸಾಲ ಕೊಟ್ಟ ನಂತರ ಇಂತಿಂಥ ದೇಶಗಳಿಂದಲೇ ತನಗೆ ಬೇಕಾಗಿರ್ತಕ್ಕಂಥ ಯಂತ್ರೋಪಕರಣಗಳನ್ನು, ಸಂಪನ್ಮೂಲಗಳನ್ನು ಖರೀದಿ ಮಾಡಿ ಅಂತ ಕಂಡೀಷನ್ ಏನಾಕಿ ಕೊಡೋದಿಲ್ಲ. ಸಾಲ ಮಂಜೂರು ಮಾಡಿದ ನಂತರ ಸಾಲವನ್ನು ಪಡೆದಿರ್ತಕ್ಕಂಥ ದೇಶ ಆ ಒಂದು ಯೋಜನೆಗೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನಾಗಿರ್ಬೋದು ಅಥವಾ ಯಂತ್ರೋಪಕರಣಗಳನ್ನಾಗಿರ್ಬೋದು ಆ ಒಂದು ಯಂತ್ರೋಪಕರಣಗಳನ್ನು ಬೇರೆ ಯಾವುದೇ ದೇಶದಿಂದ ಆಮದು ಮಾಡ್ಕೊಳ್ಳೋದಕ್ಕೆ ಮುಕ್ತವಾಗಿರ್ತಕ್ಕಂಥ ಸ್ವತಂತ್ರ ಇರುತ್ತದೆ. ಸ್ವತಂತ್ರವಾಗಿರ್ತಕ್ಕಂಥ ಕೊಳ್ಳುವಿಕೆಗೆ ಅವಕಾಶ ಕಲ್ಪಿಸಿಕೊಡಲಾಗಿರುತ್ತದೆ. ಹಾಗೆಯೇ ಇನ್ನೊಂದು ವೀಕ್ಷಣೆ, ದ ಬ್ಯಾಂಕ್ ಟು ಚೆಕ್ ದಿ ಪ್ರೋಗ್ರೆಸ್ ಆಫ್ ದಿ ಪ್ರಾಜೆಕ್ಟ್. ಅಂದರೆ ಯೋಜನೆಯ ಕಾರ್ಯಪ್ರಗತಿಯನ್ನು ಸದಾ ವೀಕ್ಷಣೆ ಮಾಡುತ್ತಿರುತ್ತದೆ. ಅದು ಎಷ್ಟರ ಮಟ್ಟಿಗೆ ಅನುಷ್ಠಾನಕ್ಕೆ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೀಕ್ಷಣೆಯನ್ನು ಮಾಡ್ತಕ್ಕಂಥ ಒಂದು ತತ್ವವನ್ನು ಒಳಗೊಂಡಿದೆ. ಇನ್ನು ಕೊನೆಯದಾಗಿ ಇನ್ನೊಂದು ಮಾರ್ಗದರ್ಶಿ ಸೂತ್ರ ಅಂತಾರೆ ಖಾಸಗಿ ಉದ್ಯಮಗಳಿಗೆ ಉತ್ತೇಜನ. ದ ಬ್ಯಾಂಕ್ ಟ್ರೈಸ್ ಟು ಎನ್ಕರೇಜ್ ದಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್. ಖಾಸಗಿ ಉದ್ಯಮಗಳಿಗೆ ಉತ್ತೇಜನ. ಸಾಲ ಪಡೆದ ದೇಶಗಳಲ್ಲಿನ ಖಾಸಗಿ ಉದ್ಯಮಗಳಿಗೆ ಪ್ರೋತ್ಸಾಹ ನೀಡಿ
ಅವು ಉದ್ಯಮ ಕುಶಲತೆಯನ್ನು ಬೆಳೆಸಿಕೊಳ್ಳಲು ಬ್ಯಾಂಕ್ ಉತ್ತೇಜನ ನೀಡುತ್ತದೆ. ಪ್ರೈವೇಟ್ ಈ ಒಂದು ಇನ್ವೆಸ್ಟ್ಮೆಂಟನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ತತ್ವವನ್ನು ಒಳಗೊಂಡಿದೆ ವಿಶ್ವ ಬ್ಯಾಂಕ್. ಹೀಗೆ ಸಾಲವನ್ನು ಮಂಜೂರು ಮಾಡಬೇಕಾದ್ರೆ ಸದಸ್ಯ ರಾಷ್ಟ್ರಗಳಿಗೆ ವಿಶ್ವ ಬ್ಯಾಂಕ್ ಕೆಲವು ಮಾರ್ಗದರ್ಶಿ ಸೂತ್ರಗಳನ್ನು ಅನುಸರಿಸುತ್ತದೆ. ಆ ಒಂದು ಸಾಲ ಪಡಿತಕ್ಕಂಥ ರಾಷ್ಟ್ರದ ಮರುಪಾವತಿ ಸಾಮರ್ಥ್ಯವನ್ನು ಲೆಕ್ಕಾಚಾರ ಮಾಡುತ್ತೆ. ಕೇವಲ ನಿರ್ದಿಷ್ಟ ಯೋಜನೆಗಳನ್ನು ಕಾರ್ಯಗತಗೊಳಿಸೋದಕ್ಕಾಗಿ ಮಾತ್ರ ಸಾಲವನ್ನು ಮಂಜೂರು ಮಾಡುತ್ತೆ. ಆ ಒಂದು ಪ್ರಾಜೆಕ್ಟ್ಗೆ ಎಷ್ಟು ಹಣದ ಅವಶ್ಯಕತೆ ಇರುತ್ತೋ ಅಷ್ಟು ಹಣವನ್ನು ಮಾತ್ರ ಮಂಜೂರು ಮಾಡುತ್ತದೆ. ಮತ್ತು ಸಾಲವನ್ನು ತಗೊಂಡಿರ್ತಕ್ಕಂಥ ರಾಷ್ಟ್ರ ಆ ಒಂದು ಯೋಜನೆಗೆ ಬೇಕಾಗಿರ್ತಕ್ಕಂಥ ಈ ಒಂದು ಸಂಪನ್ಮೂಲಗಳನ್ನು ಸ್ವತಂತ್ರವಾಗಿ ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಮತ್ತು ಆ ಒಂದು ಯೋಜನೆ ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರ್ತಾ ಇದೆ ಅನ್ನೋದನ್ನು ಅಬ್ಸರ್ವ್ ಮಾಡ್ತಕ್ಕಂಥ ಒಂದು ತತ್ವವನ್ನು ಕೂಡ ಇದು ಹೊಂದಿದೆ. ಸೊ ಒಟ್ಟಾರೆ ವಿಶ್ವ ಬ್ಯಾಂಕು ಸದಸ್ಯ ದೇಶಗಳಲ್ಲಿ ಖಾಸಗಿ ಬಂಡವಾಳ ಹೂಡಿಕೆಯನ್ನು ಪ್ರೇರೇಪಣೆ ಮಾಡ್ತಕ್ಕಂಥ ಒಂದು ಅಂಶವನ್ನು ಒಳಗೊಂಡಿದೆ. ಇದು ವಿಶ್ವ ಬ್ಯಾಂಕು ಸಾಲವನ್ನು ನೀಡ್ತಕ್ಕಂಥ ಸಂದರ್ಭದಲ್ಲಿ ಅನುಸರಿಸ್ತಕ್ಕಂಥ ಮಾರ್ಗದರ್ಶಿ ಸೂತ್ರಗಳು. ಇನ್ನು ಸಾಲ ನೀಡಿಕೆಯ ವಿವಿಧ ಹಂತಗಳು, ಸ್ಟೇಜಸ್ ಆಫ್ ಗ್ರಾಂಟಿಂಗ್ ಆಫ್ ಲೋನ್ಸ್. ಇಲ್ಲಿ ವಿಶ್ವ ಬ್ಯಾಂಕು ಸದಸ್ಯ ದೇಶಗಳಿಗೆ ಸಾಲವನ್ನು ಮಂಜೂರು ಮಾಡಬೇಕಾದ್ರೆ ಕೆಲವೊಂದು ಹಂತಗಳನ್ನು ಪಾಲಿಸಿ ಅದರ ಆಧಾರದ ಮೇಲೆ ಸಾಲವನ್ನು ಮಂಜೂರು ಮಾಡುತ್ತದೆ. ಇನ್ ದಿ ಫಸ್ಟ್ ಸ್ಟೇಜಲ್ಲಿ ಮೊದಲ ಹಂತದಲ್ಲಿ ಏನನ್ನು ಅಬ್ಸರ್ವ್ ಮಾಡುತ್ತೆ? ಈ ಹಂತವು ಪರಿಶೋಧನೆ, ಪ್ರಾಥಮಿಕ ತನಿಖೆ ಮತ್ತು ಚರ್ಚೆ ಹಂತ ಆಗಿದೆ. ಫಸ್ಟ್ ಸ್ಟೇಜಲ್ಲಿ ಇದು ಡಿಸ್ಕಷನ್, ಪರಿಶೋಧನೆ, ಪ್ರಾಥಮಿಕ ತನಿಖೆ, ಚರ್ಚೆ ಹಂತ ಆಗಿದೆ. ಈ ಒಂದು ಹಂತದಲ್ಲಿ ಸಾಲ ಪಡಿತಕ್ಕಂಥ ರಾಷ್ಟ್ರದ ಈ ಒಂದು ಸಂಪನ್ಮೂಲಗಳು ಎಷ್ಟಿದ್ದಾವೆ, ಆ ಒಂದು ರಾಷ್ಟ್ರ ಆರ್ಥಿಕ ಅಭಿವೃದ್ಧಿನ ಎಷ್ಟರ ಮಟ್ಟಿಗೆ ಸಾಧಿಸಿದೆ, ಆ ಒಂದು ರಾಷ್ಟ್ರದ ಪಾವತಿ ಶಿಲ್ಕಿನ ಪರಿಸ್ಥಿತಿ ಹೇಗಿದೆ, ಮತ್ತು ಆ ಒಂದು ರಾಷ್ಟ್ರ ಸಾಲ ಪಡೆದಂಥ ಹಣವನ್ನು ಸದ್ಬಳಕೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದೆಯೋ, ಮತ್ತು ಆ ಒಂದು ರಾಷ್ಟ್ರ ಸಾಲವನ್ನು ಮರುಪಾವತಿ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿದೆಯೋ, ಈ ಎಲ್ಲ ವಿಷಯಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ಕಲೆ ಹಾಕಲಾಗುತ್ತೆ ಮೊದಲ ಹಂತದಲ್ಲಿ. ಈ ಒಂದು ಮೊದಲ ಹಂತದಲ್ಲಿ ಪ್ರಾಥಮಿಕ ತನಿಖೆಯ ಜೊತೆಗೆ ಡಿಸ್ಕಷನ್ ಜೊತೆಗೆ ಆ ಒಂದು ಯೋಜನಾ ವ್ಯವಸ್ಥೆಯ ಬಗ್ಗೆ ಪರಿಶೀಲನೆ ಮಾಡ್ತಕ್ಕಂಥ ಒಂದು ಹಂತ ಆಗಿದೆ. ಯಾವುದು? ಮೊದಲ ಹಂತ. ದಿ ಫಸ್ಟ್ ಸ್ಟೇಜ್ ಆಫ್ ಎಕ್ಸ್ಪ್ಲನೇಷನರಿ ಡಿಸ್ಕಷನ್ ಆ್ಯಂಡ್ ಪ್ರೈಮರಿಲಿ ಇನ್ವೆಸ್ಟಿಗೇಷನ್. ಇನ್ನು ಎರಡನೇ ಹಂತದಲ್ಲಿ, ಮೊದಲ ಹಂತದಲ್ಲಿ ತೃಪ್ತಿಕರ ಫಲಿತಾಂಶ ದೊರೆತರೆ ಮಾತ್ರ ಎರಡನೇ ಹಂತಕ್ಕೆ ಹೋಗಲಾಗುತ್ತದೆ. ಈ ಒಂದು ಹಂತದಲ್ಲಿ ನಿರ್ದಿಷ್ಟ ಯೋಜನೆಯನ್ನು ವಿವರವಾಗಿ ಪರಿಶೀಲಿಸಲಾಗುತ್ತದೆ. ಈ ಒಂದು ಹಂತದಲ್ಲಿ ನಿರ್ದಿಷ್ಟ ಯೋಜನೆಯನ್ನು ವಿವರವಾಗಿ ಪರಿಶೀಲಿಸಲಾಗುತ್ತದೆ. ಅಂದರೆ ಯಾವ ಯೋಜನೆಗೆ ಸಾಲ ಕೇಳಲಾಗುತ್ತದೆಯೋ ಆ ಯೋಜನೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ತಾಂತ್ರಿಕವಾಗಿ, ಆಡಳಿತಾತ್ಮಕವಾಗಿ ಯೋಗ್ಯವೇ ಅನ್ನೋದನ್ನು ಪರಿಶೀಲನೆ ಮಾಡುತ್ತೆ. ಈ ಒಂದು ಹಂತದಲ್ಲಿ ಯೋಜನೆ ಆರ್ಥಿಕವಾಗಿ, ತಾಂತ್ರಿಕವಾಗಿ, ಆಡಳಿತಾತ್ಮಕವಾಗಿ ಯೋಗ್ಯವೇ ಎಂಬ ವಿಚಾರಗಳನ್ನು ಪರಿಶೀಲನೆ ಮಾಡುತ್ತೆ ಎರಡನೇ ಹಂತದಲ್ಲಿ. ಇದು ಸೆಕೆಂಡ್ ಸ್ಟೇಜ್. ದಿ ಸೆಕೆಂಡ್ ಸ್ಟೇಜ್ ಇಸ್ ನೋನ್ ಆ್ಯಸ್ ದಿ ಸ್ಟೇಜ್ ಆಫ್ ಡೀಟೇಲ್ಡ್ ಎಕ್ಸಾಮಿನೇಷನ್ ಆಫ್ ದಿ ಸ್ಪೆಸಿಫಿಕ್ ಪ್ರಾಜೆಕ್ಟ್. ಇನ್ನು ಮೂರನೇ ಹಂತದಲ್ಲಿ, 1 ಮತ್ತು 2ನೇ ಹಂತದಲ್ಲಿ ತೃಪ್ತಿಕರ ಫಲಿತಾಂಶಗಳು ಲಭ್ಯವಿದ್ದರೆ ಮೂರನೇ ಹಂತದ ಕಾರ್ಯ ಆರಂಭ ಆಗುತ್ತೆ. ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜಲ್ಲಿ ಪಾಸಿಟಿವ್ ರಿಸಲ್ಟ್ ಬಂದಾದ ನಂತರ ಮೂರನೇ ಹಂತಕ್ಕೆ ಹೋಗಲಾಗುತ್ತದೆ. ಈ ಒಂದು ಮೂರನೇ ಹಂತದಲ್ಲಿ ಪರ್ಟಿಕ್ಯುಲರ್ ಆಗಿ ಸಾಲದ ಮೊತ್ತ ಎಷ್ಟು, ಬಡ್ಡಿಯ ದರ ಎಷ್ಟು, ಸಾಲದ ಕಾಲಾವಧಿ ಎಷ್ಟು, ಸಾಲಕ್ಕೆ ಎಷ್ಟು ಭದ್ರತೆ ನೀಡಲಾಗುತ್ತೆ, ಈ ಎಲ್ಲ ವಿಚಾರಗಳನ್ನು ಈ ಒಂದು ಹಂತದಲ್ಲಿ ಪರಿಶೀಲಿಸಿ ನಿಷ್ಕರ್ಷೆ ಮಾಡಲಾಗುತ್ತದೆ. ಸಾಲದ ಮೊತ್ತ ಎಷ್ಟು ಕೊಡಬೇಕು, ಅದಕ್ಕೆ ಬಡ್ಡಿಯನ್ನು ಎಷ್ಟು ವಿಧಿಸಬೇಕು, ಸಾಲದ ಕಾಲಾವಧಿ ಎಷ್ಟಿರಬೇಕು, ಸಾಲಕ್ಕೆ ಆ ಒಂದು ರಾಷ್ಟ್ರ ಯಾವ ರೀತಿಯ ಭದ್ರತೆಗಳನ್ನು ಒದಗಿಸಿಕೊಡುತ್ತೆ, ಈ ಎಲ್ಲ ವಿಚಾರಗಳನ್ನು ಈ ಒಂದು ಹಂತದಲ್ಲಿ ನಿಷ್ಕರ್ಷೆ ಮಾಡಲಾಗುತ್ತದೆ. ದಿಸ್ ಥರ್ಡ್ ಸ್ಟೇಜ್ ಈಸ್ ನೋನ್ ಆ್ಯಸ್ ದ ಸ್ಟೇಜ್ ಆಫ್ ನೆಗೋಷಿಯೇಷನ್ ಆಫ್ ದಿ ಟರ್ಮ್ಸ್ ಆಫ್ ದಿ ಲೋನ್. ಈ ಒಂದು ಲೋನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಟರ್ಮ್ಸನ್ನು ಡಿಸ್ಕಷನ್ನು ಮಾಡಲಾಗುತ್ತದೆ. ಇನ್ನು 4ನೇ ಹಂತದಲ್ಲಿ ಈ ಹಂತವು ಸಾಲದ ಮೇಲ್ವಿಚಾರಣೆ ಮತ್ತು ನಿರ್ವಹಣೆಯ ವಿಚಾರಗಳನ್ನು ಒಳಗೊಂಡಿರುತ್ತದೆ. ಈ ಹಂತವು ಸಾಲದ ಮೇಲ್ವಿಚಾರಣೆ ಮತ್ತು ನಿರ್ವಹಣೆ ಹಂತವನ್ನು ಒಳಗೊಂಡಿರುತ್ತದೆ. ದಿ ಫೋರ್ತ್ ಸ್ಟೇಜ್ ಈಸ್ ದಿ ಸ್ಟೇಜ್ ಆಫ್ ಬ್ಯಾಂಕ್ ಕ್ಯಾನ್ ಎಕ್ಸಸೈಸ್ ದಿ ಪ್ರಾಪರ್ ಸೂಪರ್ವೈಸನ್ ಆ್ಯಂಡ್ ಕಂಟ್ರೋಲ್ ಓವರ್ ದಿ ಪ್ರಾಜೆಕ್ಟ್. ಈ ಒಂದು ಹಂತವು ಸಾಲದ ಮೇಲ್ವಿಚಾರಣೆ ಮತ್ತು ನಿರ್ವಹಣೆ ವಿಚಾರಗಳನ್ನು ಒಳಗೊಂಡಿರುತ್ತದೆ. ಸಾಲ ಪಡೆದ ದೇಶ ಯಾವ ಉದ್ದೇಶ ಮತ್ತು ಯೋಜನೆಗಳಿಗೆ ಸಾಲ ಪಡೆದಿದೆಯೋ ಅದೇ ಉದ್ದೇಶ ಮತ್ತು ಯೋಜನೆಗಳಿಗಾಗಿ ಸಾಲದ ಹಣವನ್ನು ಬಳಸಿಕೊಳ್ಳುತ್ತಿದೆಯೋ ಎಂಬುದರ ಬಗ್ಗೆ ಪರಿಶೀಲನೆ ನಡೆಸುತ್ತದೆ. ಸಾಲ ಪಡೆದ ದೇಶದಿಂದ ಆಗಾಗ್ಗೆ ವರದಿ ತರಿಸಿಕೊಳ್ತಕ್ಕಂಥ ಕಾರ್ಯವನ್ನು ಕೂಡ ಈ ಹಂತದಲ್ಲಿ
ನಡೆಸುತ್ತದೆ. ಅಂದರೆ ಈ ಒಂದು ಹಂತದಲ್ಲಿ ಮೇಲ್ವಿಚಾರಣೆ ಅಂತಾರೆ. ಸಾಲ ಪಡ್ಕೊಂಡಿರ್ತಕ್ಕಂಥ ದೇಶ ಆ ಸಾಲವನ್ನು ಯಾವ ಉದ್ದೇಶಗಳಿಗಾಗಿ ಪಡ್ಕೊಂಡಿದೆಯೋ ಆ ಒಂದು ಉದ್ದೇಶವನ್ನು ಈಡೇರಿಸೋದಕ್ಕಾಗಿ ಅದನ್ನು ವಿನಿಯೋಗ ಮಾಡ್ತಾ ಇದೆಯೋ ಅನ್ನೋದನ್ನು ಪರಿಶೀಲನೆ ಮಾಡ್ತದೆ. ಸಂಬಂಧಪಟ್ಟಿರ್ತಕ್ಕಂಥ ದೇಶದಿಂದ ಮಾಹಿತಿಯನ್ನು ತರಿಸ್ಕೊಳ್ಳುತ್ತೆ. ಆ ಒಂದು ರಾಷ್ಟ್ರದ ಜೊತೆ ನಿಕಟವಾಗಿರ್ತಕ್ಕಂಥ ಸಂಪರ್ಕವನ್ನು ಹೊಂದಿರುತ್ತೆ ಈ ಒಂದು ಹಂತದಲ್ಲಿ. ಹೀಗೆ ವಿಶ್ವ ಬ್ಯಾಂಕು ಸದಸ್ಯ ದೇಶಗಳಿಗೆ ಪ್ರಗತಿಪರ ಚಟುವಟಿಕೆಗಳಿಗಾಗಿ ಹಣವನ್ನು ಸಾಲದ ರೂಪದಲ್ಲಿ ನೀಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಹಂತವನ್ನು ಅನುಸರಿಸುತ್ತದೆ. ಈ ರೀತಿಯ 4 ಹಂತಗಳನ್ನು ಅನುಸರಿಸುತ್ತದೆ. ಮೊದಲ ಹಂತದಲ್ಲಿ ಕೇವಲ ಪ್ರಾಥಮಿಕ ತನಿಖೆ ಮತ್ತು ಚರ್ಚೆ ಅಂತ ಆಗಿರುತ್ತೆ. ಸೊ ಎರಡನೇ ಹಂತದಲ್ಲಿ ಆ ಒಂದು ಯೋಜನೆ ಆರ್ಥಿಕವಾಗಿ ತಾಂತ್ರಿಕವಾಗಿ ಸಕಾರಾತ್ಮಕವಾಗಿದೆಯೇ ಎಂಬುದನ್ನು ಪರಿಶೀಲಿಸಲಾಗುತ್ತದೆ. ಇನ್ನು ಮೂರನೇ ಹಂತದಲ್ಲಿ ಸಾಲದ ಮೊತ್ತ, ಬಡ್ಡಿಯ ದರ ಮತ್ತು ಕಾಲಾವಧಿ, ಸಾಲಕ್ಕೆ ಭದ್ರತೆ ಈ ಒಂದು ವಿಚಾರಗಳನ್ನು ಡಿಸ್ಕಷನ್ ಮಾಡಲಾಗುತ್ತೆ. ಇನ್ನು 4ನೇ ಹಂತದಲ್ಲಿ ಏನಕ್ಕಾಗಿ ಸಾಲ ಪಡೆದಿದೆಯೋ ಆ ಒಂದು ಉದ್ದೇಶಕ್ಕಾಗಿಯೇ ಅದು ಹಣ ಬಳಕೆ ಆಗ್ತಿದೆಯೋ ಇಲ್ವೋ ಅನ್ನೋದನ್ನು ಪರಿಶೀಲಿಸುವ ಕಾರ್ಯವನ್ನು ಮಾಡುತ್ತೆ 4ನೇ ಹಂತದಲ್ಲಿ. ಹೀಗೆ ವಿಶ್ವ ಬ್ಯಾಂಕು ಸದಸ್ಯ ದೇಶಗಳಿಗೆ ಸಾಲವನ್ನು ಮಂಜೂರು ಮಾಡಬೇಕಾದ್ರೆ ಕೆಲವೊಂದು ಮಾರ್ಗದರ್ಶಿ ತತ್ವಗಳನ್ನು ಅನುಸರಿಸುತ್ತೆ. ಜೊತೆಗೆ ಕೆಲವೊಂದು ವಿವಿಧ ಹಂತಗಳ ಮುಖಾಂತರ ಆ ಒಂದು ಸಾಲವನ್ನು ಮಂಜೂರು ಮಾಡುತ್ತದೆ. ಓಕೆ, ಇದು ಒಂದು ವಿಶ್ವ ಬ್ಯಾಂಕಿನ ಪ್ರಮುಖ ಕಾರ್ಯ ಅಂತ ಹೇಳ್ತೀವಿ. ಏನಂತಂದರೆ ಸದಸ್ಯ ದೇಶಗಳಿಗೆ ಪ್ರಗತಿಪರ ಚಟುವಟಿಕೆಗಳಿಗಾಗಿ ಸಾಲಗಳನ್ನು ನೀಡುವ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಮತ್ತು ಆ ಮಟ್ಟದ ಸಾಧನೆಯನ್ನು ಕೂಡ ಮಾಡಿದೆ ಅಂತಲೇ ಹೇಳ್ಬೋದು. ಇನ್ನು ಎರಡನೇದು ಅಂತಂದರೆ ಲೆಂಡಿಂಗ್ ಟು ಅಗ್ರಿಕಲ್ಚರ್ ಡೆವಲಪ್ಮೆಂಟ್. ದ ವರ್ಲ್ಡ್ ಬ್ಯಾಂಕ್ ಲೆಂಡಿಂಗ್ ಟು ಮೆಂಬರ್ಸ್ ಕಂಟ್ರೀಸ್ ಫಾರ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಲೈಕ್ ಇರಿಗೇಷನ್, ಅಗ್ರಿಕಲ್ಚರ್ ಮಾರ್ಕೆಟಿಂಗ್, ಸಾಯಿಲ್ ಕನ್ಸರ್ವೇಷನ್ ಎಕ್ಸೆಟ್ರಾ. ಅಂದರೆ ಕೃಷಿ ಅಭಿವೃದ್ಧಿಗೆ ಹಣಕಾಸನ್ನು ಒದಗಿಸುತ್ತದೆ ವಿಶ್ವ ಬ್ಯಾಂಕು. ನೋಡಿ, ವಿಶ್ವ ಬ್ಯಾಂಕಿನಲ್ಲಿ ಸದಸ್ಯತ್ವ ಪಡ್ಕೊಂಡಿರ್ತಕ್ಕಂಥ 190 ದೇಶಗಳು ಅಂತ ಏನಿದಾವಲ್ಲ, ಆ 190 ದೇಶಗಳಲ್ಲಿ ಬಹುತೇಕ ದೇಶಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳೇ ಆಗಿದ್ದಾವೆ. ಸೊ ಈ ಒಂದು ಅಭಿವೃದ್ಧಿಶೀಲ ದೇಶಗಳಲ್ಲಿ ಪ್ರಧಾನ ಕಸುಬು ಅಂತಂದರೆ ವ್ಯವಸಾಯ. ಈ ಒಂದು ವ್ಯವಸಾಯವನ್ನು ಅಭಿವೃದ್ಧಿಪಡಿಸೋದಕ್ಕಾಗಿ ವಿಶ್ವ ಬ್ಯಾಂಕು ಅನೇಕ ರೀತಿಯಲ್ಲಿ ಸಾಲ ಸೌಲಭ್ಯವನ್ನು ಮಾಡ್ತಾ ಇದೆ. ಬ್ಯಾಂಕು ಸದಸ್ಯ ದೇಶಗಳಲ್ಲಿ ನೀರಾವರಿ, ಮಾರುಕಟ್ಟೆ ಅಭಿವೃದ್ಧಿ, ಭೂಸಾರ ಸಂರಕ್ಷಣೆ, ಅರಣ್ಯ ನಿರ್ಮಾಣ, ವಿದ್ಯುತ್ ಸರಬರಾಜು, ಕೃಷಿ ಶಿಕ್ಷಣ, ತರಬೇತಿ ಮುಂತಾದ ಚಟುವಟಿಕೆಗಳಿಗೆ ಸಾಲ ನೀಡುವುದರ ಮೂಲಕ ಆ ದೇಶಗಳಿಗೆ ಕೃಷಿ ಬೆಳವಣಿಗೆಗೆ ಕಾರಣವಾಗುತ್ತದೆ. ಆ ದೇಶಗಳ ಈ ಒಂದು ಕೃಷಿ ಬೆಳವಣಿಗೆಗೆ ಕಾರಣವಾಗ್ತಾ ಇದೆ ಯಾವುದು? ವಿಶ್ವ ಬ್ಯಾಂಕ್. ಸೊ ಇರಿಗೇಷನ್, ನೀರಾವರಿ ಸೌಲಭ್ಯವನ್ನು ಅಭಿವೃದ್ಧಿಪಡಿಸೋದಕ್ಕಾಗಿ, ಮಾರುಕಟ್ಟೆಗಳನ್ನು ಅಭಿವೃದ್ಧಿಪಡಿಸೋದಕ್ಕಾಗಿ, ಭೂಮಿಯ ಸವಕಳಿಯನ್ನು ತಪ್ಪೋದಕ್ಕಾಗಿ, ಭೂಸಾರ ಸಂರಕ್ಷಣಾ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರೋದಕ್ಕಾಗಿ, ಅರಣ್ಯ ಪ್ರದೇಶವನ್ನು ಹೆಚ್ಚು ಮಾಡೋದಕ್ಕಾಗಿ, ವಿದ್ಯುತ್ ಸರಬರಾಜು, ಈ ಥರ ಹಲವಾರು ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆಗಳನ್ನು ಅನುಷ್ಠಾನಕ್ಕೆ ತರೋದಕ್ಕಾಗಿ ವಿಶ್ವ ಬ್ಯಾಂಕು ಸದಸ್ಯ ದೇಶಗಳಿಗೆ ಸಾಲಗಳನ್ನು ನೀಡ್ತಾ ಇದೆ ಅಥವಾ ನೆರವನ್ನು ನೀಡ್ತಾ ಇದೆ. ಇನ್ನು ತಾಂತ್ರಿಕ ಸಹಾಯ. ವಿಶ್ವ ಬ್ಯಾಂಕಿನ ಇನ್ನೊಂದು ಕಾರ್ಯ ಅಥವಾ ಸಾಧನೆ ಏನಪ್ಪ ಅಂತಾರೆ, ಸದಸ್ಯ ದೇಶಗಳಿಗೆ ತಾಂತ್ರಿಕ ಸಹಾಯ ನೀಡುವುದು. ಯಾವ ಉದ್ದೇಶಗಳಿಗಾಗಿ ಸದಸ್ಯ ದೇಶಗಳಿಗೆ ತಾಂತ್ರಿಕ ನೆರವು ನೀಡುತ್ತೆ? ನಿರ್ಮಾಣ ಕಾರ್ಯ, ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್, ಯೋಜನೆಗಳನ್ನು ತಯಾರು ಮಾಡ್ತಕ್ಕಂಥದ್ದು, ಇಂಜಿನಿಯರಿಂಗ್ ಕೆಲಸಗಳು ಮತ್ತು ನಿರ್ವಹಣೆ ಮುಂತಾದ ವಿಷಯಗಳಿಗೆ ಸಂಬಂಧಿಸಿದ ತಾಂತ್ರಿಕ ಸಹಾಯವನ್ನು ಸದಸ್ಯ ರಾಷ್ಟ್ರಗಳಿಗೆ ನೀಡುತ್ತದೆ. ಅದಕ್ಕಾಗಿಯೇ ವಿಶ್ವ ಬ್ಯಾಂಕು ಆರ್ಥಿಕ ಅಭಿವೃದ್ಧಿ ಸಂಸ್ಥೆಯನ್ನು ಸ್ಥಾಪಿಸಿದೆ. ಸದಸ್ಯ ದೇಶಗಳಿಗೆ ಅಗತ್ಯವಾಗಿರುವ ತಾಂತ್ರಿಕ ಸಲಹೆಗಳನ್ನು ನೀಡಲು ವಿಶ್ವ ಬ್ಯಾಂಕು 1956ರಲ್ಲಿ ಆರ್ಥಿಕ ಅಭಿವೃದ್ಧಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದೆ. ಸೊ ಈ ಒಂದು ಅಭಿವೃದ್ಧಿ ಸಂಸ್ಥೆಯ ಮುಖಾಂತರ ಕೃಷಿ ಸಂಶೋಧನೆ, ಗ್ರಾಮೀಣ ಆರೋಗ್ಯ, ಕೈಗಾರಿಕೆ, ಇಂಧನ ನೀತಿ, ರೈಲ್ವೆ ನಿರ್ವಹಣೆ ಮುಂತಾದ ಕ್ಷೇತ್ರಗಳಲ್ಲಿ ಹಿಂದುಳಿದ ದೇಶಗಳಿಗೆ ಇರ್ತಕ್ಕಂಥ ಇವರಿಗೆ ತರಬೇತಿ ನೀಡಿ ಅವರ ತಾಂತ್ರಿಕ ಕೌಶಲ್ಯ, ನಿಪುಣತೆ ಮತ್ತು ದಕ್ಷತೆಯನ್ನು ಹೆಚ್ಚು ಮಾಡಲು ಕ್ರಮಗಳನ್ನು ಕೈಗೊಳ್ಳುತ್ತಾ ಇದೆ ವಿಶ್ವ ಬ್ಯಾಂಕ್. ಸೊ ಈ ರೀತಿ ಟೆಕ್ನಿಕಲ್ ಅಸಿಸ್ಟೆಂಟ್. ದ ಬ್ಯಾಂಕ್ ಪ್ರೊವೈಡ್ ಟೆಕ್ನಿಕಲ್ ಅಸಿಸ್ಟೆನ್ಸ್ ಲೈಕ್ ಇಂಜಿನಿಯರಿಂಗ್ ಸರ್ವಿಸಸ್, ಎನರ್ಜಿ, ಪವರ್ ಟ್ರಾನ್ಸ್ಪೋರ್ಟೇಷನ್, ಪ್ರಾಜೆಕ್ಟ್ ಪ್ರಿಪರೇಷನ್, ಶಾರ್ಟ್-ಟರ್ಮ್ ಟ್ರೈನಿಂಗ್ ಆ್ಯಂಡ್ ಡೆಮೋಗ್ರಫಿಕ್ ಎಕನಾಮಿಕ್ ಅಡ್ವೈಸ್ ಆನ್ ಪ್ರಾಜೆಕ್ಟ್ ಪ್ರಿಪರೇಷನ್. ಸೊ ಈ ಥರ ಸದಸ್ಯ ದೇಶಗಳಿಗೆ ತಾಂತ್ರಿಕ ನೆರವನ್ನು ನೀಡುವ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇದು ಒಂದು ಮಹತ್ತರವಾಗಿರ್ತಕ್ಕಂಥ ಸಾಧನೆ ಅಂತಲೇ ಹೇಳ್ಬೋದು. ಹಾಗೆಯೇ ತಾಂತ್ರಿಕ ಪ್ರಗತಿ ಮತ್ತು ಪಾವತಿ ಶಿಲ್ಕಿನ ಸಮಸ್ಯೆಗೆ ನಿವಾರಣೆಗೆ ಸಹಾಯವನ್ನು ನೀಡ್ತಾ ಇದೆ. ವಿಶ್ವ ಬ್ಯಾಂಕಿನ ಇನ್ನೊಂದು ಕಾರ್ಯ ಅಂತಾರೆ, ಸದಸ್ಯ ದೇಶಗಳ ಅಭಿವೃದ್ಧಿ ಚಟುವಟಿಕೆಗಳಿಗೆ ಪಾವತಿ ಶಿಲ್ಕಿನ ಸಮಸ್ಯೆ ನಿವಾರಣೆ ಎರಡಕ್ಕೂ ಕೂಡ ಕೆಲವೊಂದು ವಿಶೇಷವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ನೀಡ್ತಾ ಇದೆ ವಿಶ್ವ ಬ್ಯಾಂಕ್.
ವಿಶೇಷ ಸೌಲಭ್ಯಗಳು ಅಂತಾರೆ ರಚನಾತ್ಮಕ ಹೊಂದಾಣಿಕೆ ಸೌಲಭ್ಯ ಮತ್ತು ವಿಸ್ತೃತ ರಚನಾತ್ಮಕ ಹೊಂದಾಣಿಕೆ ಸೌಲಭ್ಯ ಅಂತಕ್ಕಂಥ ಸೌಲಭ್ಯಗಳನ್ನು ಕಲ್ಪಿಸಿ ಆ ಮುಖಾಂತರ ಅಭಿವೃದ್ಧಿಶೀಲ ದೇಶಗಳು ಏನು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಎದುರಿಸಿರ್ತಕ್ಕಂಥ ಪಾವತಿ ಶಿಲ್ಕಿನ ಅಸಮತೋಲನ ಪರಿಸ್ಥಿತಿಗೆ ಅಥವಾ ಸಮಸ್ಯೆಗೆ ಒಂದು ಸೂಕ್ತವಾಗಿರ್ತಕ್ಕಂಥ ಪರಿಹಾರೋಪಾಯವನ್ನು ಕಲ್ಪಿಸಿಕೊಡುವ ಉದ್ದೇಶದಿಂದ ವಿಶ್ವ ಬ್ಯಾಂಕ್ ಈ ರೀತಿ ರಚನಾತ್ಮಕ ಹೊಂದಾಣಿಕೆ ಸೌಲಭ್ಯ ಸ್ಟ್ರಕ್ಚರಲ್ ಅಡ್ಜಸ್ಟ್ಮೆಂಟ್ ಫೆಸಿಲಿಟೀಸ್ ಹಾಗೆಯೇ ಎನ್ಹಾನ್ಸ್ಡ್ ಸ್ಟ್ರಕ್ಚರಲ್ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ಅಂತಕ್ಕಂಥ ಎರಡು ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟು ಆ ಮುಖಾಂತರ ಸದಸ್ಯ ದೇಶಗಳು ಪ್ರತಿಕೂಲವಾಗಿರತಕ್ಕಂಥ ಪಾವತಿ ಶಿಲ್ಕಿನ ಪರಿಸ್ಥಿತಿಯನ್ನು ಸರಿಪಡಿಸಿಕೊಳ್ಳೋದಕ್ಕೆ ವಿಶ್ವ ಬ್ಯಾಂಕ್ ಸಾಲವನ್ನು ಮಂಜೂರು ಮಾಡ್ತಾ ಇದೆ. ಇದು ಇನ್ನೊಂದು ವಿಶ್ವ ಬ್ಯಾಂಕಿನ ಸಾಧನೆ ಅಂತ ಹೇಳ್ತೀವಿ. ದಿ ಬ್ಯಾಂಕ್ ಗಿವ್ಸ್ ದಿ ಲೋನ್ ಟು ಇಟ್ಸ್ ಮೆಂಬರ್ಸ್ ಕಂಟ್ರಿ ದೇ ಮೇ ಕರೆಕ್ಟ್ ದೇರ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಡಿಸ್ಇಕ್ಲಿಬ್ರಿಯಮ್ ಆ್ಯಂಡ್ ಎಕನಾಮಿಕ್ ಗ್ರೋತ್. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಾರೆ ಮೂಲ ಸೌಕರ್ಯಗಳ ನಿರ್ಮಾಣ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಚೀವ್ಮೆಂಟ್ ಆರ್ ಫಂಕ್ಷನ್ ಆಫ್ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ದಟ್ ಈಸ್ ಕಾಲ್ಡ್ ಲ್ಯಾಂಡಿಂಗ್ ಟು ಮೆಂಬರ್ಸ್ ಕಂಟ್ರೀಸ್ ಟು ಕ್ರಿಯೇಟ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್. ವಿಶ್ವ ಬ್ಯಾಂಕು ಸದಸ್ಯ ದೇಶಗಳಿಗೆ ಮೂಲ ಸೌಲಭ್ಯಗಳ ನಿರ್ಮಾಣದತ್ತ ಹೆಚ್ಚು ಗಮನ ಹರಿಸಿದೆ. ಸೊ ಪರ್ಟಿಕ್ಯುಲರ್ಗೆ ವಿದ್ಯುಚ್ಛಕ್ತಿ ಉತ್ಪಾದನೆ ಸದಸ್ಯ ದೇಶಗಳಲ್ಲಿ, ವಿದ್ಯುಚ್ಛಕ್ತಿ ವಿತರಣೆ, ರೈಲ್ವೆ ಅಭಿವೃದ್ಧಿ, ರಸ್ತೆಗಳ ನಿರ್ಮಾಣ, ಬಂದರುಗಳ ನಿರ್ಮಾಣ, ದೂರ ಸಂಪರ್ಕ ಕಲ್ಪಿಸಿಕೊಡ್ತಕ್ಕಂಥದ್ದು, ವಿವಿಧೋದ್ದೇಶ ನೀರಾವರಿ ಯೋಜನೆಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು. ಸೊ ಈ ಥರ ಅನೇಕ ನಿರ್ಮಾಣ ಚಟುವಟಿಕೆಗಳಿಗೆ ಹಣಕಾಸು ಸಹಾಯವನ್ನು ಕಲ್ಪಿಸಿ ಕೊಡ್ತಾ ಇದೆ ವಿಶ್ವ ಬ್ಯಾಂಕ್. ಸೊ ಪ್ರಮುಖವಾಗಿ ಎಲೆಕ್ಟ್ರಿಸಿಟಿ ಜನರೇಷನ್, ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್, ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್, ರೈಲ್ವೆ ಅಭಿವೃದ್ಧಿ, ಈ ಥರ ಕೆಲವೊಂದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಸನ್ನು ಕಲ್ಪಿಸಿಕೊಡ್ತಕ್ಕಂಥ ಈ ಒಂದು ಸಾಧನೆಯನ್ನು ಮಾಡಿದೆ ವಿಶ್ವ ಬ್ಯಾಂಕ್. ಇನ್ನೊಂದು ವಿಶ್ವ ಬ್ಯಾಂಕಿನ ಕಾರ್ಯ ಅಥವಾ ಸಾಧನೆ ಏನಪ್ಪ ಅಂತಾರೆ ಪ್ರಸ್ತುತ ಆರ್ಥಿಕ ವಾತಾವರಣಕ್ಕೆ ಹೊಂದಿಕೊಳ್ಳಲು ಸಹಾಯ ನೀಡುತ್ತದೆ. ಯಾವ ರೀತಿ ಅಂತಾರೆ ಅಗತ್ಯ ಹಣಕಾಸಿನ ಸಹಾಯ ನೀಡುವ ಉದ್ದೇಶದಿಂದ ಪ್ರಸ್ತುತ ಆರ್ಥಿಕ ವಾತಾವರಣಕ್ಕೆ ಹೊಂದಿಕೊಳ್ಳಲು ಸದಸ್ಯ ರಾಷ್ಟ್ರಗಳಿಗೆ ಅವುಗಳಿಗೆ ಅಗತ್ಯ ಹಣಕಾಸಿನ ಸಹಾಯ ನೀಡುವ ಉದ್ದೇಶದಿಂದ 1983ರಲ್ಲಿ ವಿಶೇಷ ಕ್ರಿಯಾ ಯೋಜನೆ ಎಂಬ ಹೊಸ ಯೋಜನೆಯನ್ನು ಜಾರಿಗೆ ತಂದಿದೆ. ವಿಶೇಷ ಕ್ರಿಯಾ ಯೋಜನೆ ಎಂಬ ಹೊಸ ಯೋಜನೆಯನ್ನು ಜಾರಿಗೆ ತಂದಿದೆ ಯಾವುದು? ವಿಶ್ವ ಬ್ಯಾಂಕ್. ಏನಕ್ಕಾಗಿ? ಸದಸ್ಯ ದೇಶಗಳು ಪ್ರಸ್ತುತ ಆರ್ಥಿಕ ವಾತಾವರಣಕ್ಕೆ ಹೊಂದಿಕೊಳ್ಳುವ ಸಲುವಾಗಿ ವಿಶೇಷ ಕ್ರಿಯಾ ಯೋಜನೆ ಅಂತಕ್ಕಂಥ ಒಂದು ಯೋಜನೆಯನ್ನು ಜಾರಿಗೆ ತಗೊಬಂದಿದೆ. ಹಾಗೆಯೇ ಇನ್ನೊಂದೇನಪ್ಪ ಅಂದರೆ ಸಂಶೋಧನೆ ಮತ್ತು ಇತರೆ ಕಾರ್ಯಗಳು ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ರಿಸರ್ಚ್. ವಿಶ್ವ ಬ್ಯಾಂಕು ತನ್ನ ಆಡಳಿತಾತ್ಮಕ ಬಜೆಟ್ನ 3% ಹಣವನ್ನು ಆರ್ಥಿಕ ಮತ್ತು ಸಾಮಾಜಿಕ ಸಂಶೋಧನೆಗಾಗಿ ಬಳಸಿಕೊಳ್ಳುತ್ತಿದೆ. ಅಂದರೆ ದಿ ವರ್ಲ್ಡ್ ಬ್ಯಾಂಕ್ ಎಸ್ಟಾಬ್ಲಿಷ್ಡ್ ಎ ರಿಸರ್ಚ್ ಪಾಲಿಸಿ ಕೌನ್ಸಿಲ್ ಟು ಪ್ರೊವೈಡ್ ಲೀಡರ್ಶಿಪ್ ಇನ್ ಗೈಡೆನ್ಸ್, ಕೋಆರ್ಡಿನೇಷನ್ ಆ್ಯಂಡ್ ಇವ್ಯಾಲ್ಯೂಷನ್ ಆಫ್ ಆಲ್ ಬ್ಯಾಂಕ್ ರಿಸರ್ಚ್. ಅಂದರೆ ಹಿಂದುಳಿದ ದೇಶಗಳು ಯಾವ ಸಮಸ್ಯೆಗಳನ್ನು ಎದುರಿಸಿದ್ದಾವೆ, ಆ ಒಂದು ಸಮಸ್ಯೆಗಳಿಗೆ ಮೂಲ ಕಾರಣಗಳೇನು, ಆ ಒಂದು ಸಮಸ್ಯೆಗಳನ್ನು ಹೇಗೆ ನಿವಾರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಶೋಧನಾ ವಿಭಾಗವನ್ನೇ ತೆರೆದಿದೆ ವಿಶ್ವ ಬ್ಯಾಂಕ್. ಆ ಸಂಶೋಧನಾ ವಿಭಾಗದ ಮುಖಾಂತರ ಕೃಷಿ ಮತ್ತು ಕೈಗಾರಿಕೆಗಳು ಹಿಂದುಳಿದ ದೇಶಗಳಲ್ಲಿ ಯಾವ ಸಮಸ್ಯೆಗಳನ್ನು ಎದುರಿಸಿದ್ದಾವೆ, ಆ ಒಂದು ಸಮಸ್ಯೆಗಳನ್ನು ನಿವಾರಣೆ ಮಾಡುವ ಸಲುವಾಗಿ ಆ ಒಂದು ರಾಷ್ಟ್ರಗಳು ಯಾವ ರೀತಿಯ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅನ್ನೋದ್ರ ಬಗ್ಗೆ ವಿಶ್ವ ಬ್ಯಾಂಕ್ ಸಲಹೆ ಸೂಚನೆಯನ್ನು ನೀಡುತ್ತೆ. ಅದೇ ರೀತಿ ಹಿಂದುಳಿದ ದೇಶಗಳಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳಾಗಿರ್ಬೋದು, ಮುಂದುವರೆದ ದೇಶಗಳಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ಕಲೆ ಹಾಕಿ ಅದರ ಮಾಹಿತಿಯನ್ನು ಜಗತ್ತಿಗೆ ಈ ಒಂದು ಸಂಶೋಧನಾ ಪ್ರಬಂಧಗಳ ಮುಖಾಂತರ ತಿಳಿಯಪಡಿಸ್ತಕ್ಕಂಥ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ವಿಶ್ವ ಬ್ಯಾಂಕ್. ಅದಕ್ಕಾಗಿಯೇ ಸಂಶೋಧನಾ ನೀತಿ ಸಮಿತಿಯನ್ನು ರಚನೆ ಮಾಡಿದೆ. ಹಣಕಾಸು ಮತ್ತು ಅಭಿವೃದ್ಧಿ ಅಂತಕ್ಕಂಥ ಒಂದು ಪತ್ರಿಕೆಯ ಮುಖಾಂತರ ಸಂಶೋಧನಾ ಫಲಿತಾಂಶಗಳನ್ನು ಜಗತ್ತಿಗೆ ತಿಳಿಯಪಡಿಸ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಜೊತೆಗೆ ವಿಶ್ವ ಬ್ಯಾಂಕು ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಸದಸ್ಯ ದೇಶಗಳ ನಡುವೆ ಹೂಡಿಕೆ ವಿಚಾರದಲ್ಲಿ ಉದ್ಭವಿಸಬಹುದಾದ ವ್ಯಾಜ್ಯಗಳನ್ನು ತೀರ್ಮಾನಿಸಲು, ಅಂದರೆ ಸದಸ್ಯ ದೇಶಗಳಲ್ಲಿ ಬಂಡವಾಳ ಹೂಡಿಕೆ ವಿಚಾರದಲ್ಲಿ ಉದ್ಭವ ಆಗ್ತಕ್ಕಂಥ ವ್ಯಾಜ್ಯಗಳನ್ನು ತೀರ್ಮಾನ ಮಾಡಲು ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸೆಟಲ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್ಸ್ ಅಂದರೆ ಅಂತಾರಾಷ್ಟ್ರೀಯ ಹೂಡಿಕೆ ವ್ಯಾಜ್ಯಗಳ ತೀರ್ಮಾನ ಕೇಂದ್ರವನ್ನು ಸ್ಥಾಪಿಸಿದೆ. ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಏನು ಡಿಸ್ಪ್ಯೂಟ್ ಆದಂಥ ಸಂದರ್ಭದಲ್ಲಿ ಆ ಡಿಸ್ಪ್ಯೂಟ್ಗಳನ್ನು ಪರಿಹರಿಸೋದಕ್ಕಾಗಿ ವಿಶ್ವ ಬ್ಯಾಂಕು ICSID ಅಂತಕ್ಕಂಥ ಒಂದು ಇದನ್ನು ಕೇಂದ್ರವನ್ನು ತೆರೆದಿದೆ. ICSID ಅಂತಂದರೆ ಸೆಂಟರ್
ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸೆಟ್ಲ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್ಸ್. ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಸೆಟ್ಲ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿಸ್ಪ್ಯೂಟ್ಸ್ ಅಂತಕ್ಕಂಥ ಒಂದು ಕೇಂದ್ರವನ್ನೇ ಸ್ಥಾಪನೆ ಮಾಡಿದೆ. ಇದು ವಿವಿಧ ದೇಶಗಳ ನಡುವಿನ ವಿವಾದ, ಅವು ಜಲ ವಿವಾದಗಳಾಗಿರ್ಬೋದು, ಕಾಲುವೆ ವಿವಾದಗಳಾಗಿರ್ಬೋದು, ಈ ಒಂದು ವಿವಾದಗಳನ್ನು ಪರಿಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ವಿಶ್ವ ಬ್ಯಾಂಕ್. ಸೊ ವಿಶ್ವ ಬ್ಯಾಂಕಿನ ಇನ್ನೊಂದು ಕೆಲಸ ಏನಪ್ಪ ಅಂತಂದರೆ, ಇದು ಇತರೆ ಸಂಘಟನೆಗಳೊಂದಿಗೆ ಸಮನ್ವಯವನ್ನು ಸಾಧಿಸ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ವಿಶ್ವ ಬ್ಯಾಂಕು ಜಗತ್ತಿನಲ್ಲಿರ್ತಕ್ಕಂಥ ಹಲವಾರು ಏನು ಸಂಘಟನೆಗಳಿದಾವಲ್ಲ, ಈ ಒಂದು ಸಂಘಟನೆಗಳೊಂದಿಗೆ ಸಹಕಾರ ಮತ್ತು ಸಮನ್ವಯವನ್ನು ಏರ್ಪಡಿಸುವ ಕೆಲಸದಲ್ಲಿ ತೊಡಗೊಂಡಿದೆ. ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಸಂಘಟನೆಗಳು ಅಂತಾರೆ, ಅದು FAO, WHO, WTO, ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್ ಆಗಿರ್ಬೋದು, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಆಗಿರ್ಬೋದು, ಆಫ್ರಿಕಾ ಅಭಿವೃದ್ಧಿ ಬ್ಯಾಂಕ್ ಆಗಿರ್ಬೋದು, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಆಗಿರ್ಬೋದು, ಈ ಥರ ಅಂತಾರಾಷ್ಟ್ರೀಯ ಸಂಘಟನೆಗಳೊಂದಿಗೆ ಉತ್ತಮ ಬಾಂಧವ್ಯ ಮತ್ತು ಸಹಕಾರವನ್ನು ಸಾಧಿಸಲು ಪ್ರಯತ್ನಿಸ್ತಾ ಇದೆ ವಿಶ್ವ ಬ್ಯಾಂಕ್. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಬ್ಯಾಂಕ್ ಆಗಿರೋದ್ರಿಂದ ಇದು ಜಗತ್ತಿನಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ವಿವಿಧ ಸಂಸ್ಥೆಗಳ ಜೊತೆ ಅಥವಾ ಸಂಘಟನೆಗಳ ಜೊತೆ ಸಮನ್ವಯವನ್ನು ಕಾದಿಸ್ತಕ್ಕಂಥ ಒಂದು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ ಯಾವುದು ವಿಶ್ವ ಬ್ಯಾಂಕ್. ಸೊ ಹೀಗೆ ವಿಶ್ವ ಬ್ಯಾಂಕು ಹಲವಾರು ರೀತಿಯ ಕಾರ್ಯಗಳನ್ನು ನಿರ್ವಹಿಸ್ತಾ ಇದೆ. ವಿಶ್ವ ಬ್ಯಾಂಕಿನ ಕಾರ್ಯಗಳು ಅಂತಾರೆ, ವಿಶ್ವ ಬ್ಯಾಂಕು ಸದಸ್ಯ ರಾಷ್ಟ್ರಗಳಿಗೆ ಸಾಲವನ್ನು ನೀಡುತ್ತೆ, ಮಾರ್ಗದರ್ಶಕ ಸೂತ್ರಗಳನ್ನು ಅನುಸರಿಸುತ್ತೆ ಸಾಲ ಕೊಡಬೇಕಾದ್ರೆ. ಹಾಗೆಯೇ ವಿವಿಧ ಹಂತಗಳ ಮುಖಾಂತರ ಸದಸ್ಯ ದೇಶಗಳಿಗೆ ಸಾಲವನ್ನು ಮಂಜೂರು ಮಾಡುತ್ತದೆ. ಹಾಗೆಯೇ ಕೃಷಿ ಅಭಿವೃದ್ಧಿಗಾಗಿ ಹಣಕಾಸು ನೆರವನ್ನು ಕೊಡುತ್ತೆ, ಹಿಂದುಳಿದ ದೇಶಗಳಿಗೆ ತಾಂತ್ರಿಕ ಸಹಾಯವನ್ನು ಒದಗಿಸಿಕೊಡುತ್ತೆ, ಆರ್ಥಿಕ ಪ್ರಗತಿ ಮತ್ತು ಪಾವತಿ ಶಿಲ್ಕಿನ ಸಮಸ್ಯೆ ನಿವಾರಣೆಗೆ ತನ್ನದೇ ಆಗಿರತಕ್ಕಂಥ ಸಹಾಯವನ್ನು ಮಂಜೂರು ಮಾಡುತ್ತೆ, ಮೂಲಸೌಕರ್ಯಗಳ ನಿರ್ಮಾಣಕ್ಕೆ ಉತ್ತೇಜನವನ್ನು ಕೊಡುತ್ತೆ, ಸದಸ್ಯ ರಾಷ್ಟ್ರಗಳಲ್ಲಿ ಪ್ರಸ್ತುತ ಆರ್ಥಿಕ ವಾತಾವರಣಕ್ಕೆ ಹೊಂದಿಕೊಳ್ಳಲು ಸಹಾಯ ಮಾಡೋದಕ್ಕಾಗಿಯೇ ಸ್ಪೆಷಲ್ ಆಕ್ಷನ್ ಪ್ರೋಗ್ರಾಮ್ ಅಂತಕ್ಕಂಥ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಗೊಬಂದಿದೆ. ಹಾಗೆಯೇ ಸಂಶೋಧನೆ ಮತ್ತು ಇತರ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತಾ ಇದೆ. ಇವೆಲ್ಲವಕ್ಕಿಂತ ಮುಖ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಅಸ್ತಿತ್ವದಲ್ಲಿರ್ತಕ್ಕಂಥ ವಿವಿಧ ಸಂಘಟನೆಗಳೊಂದಿಗೆ ಸಮನ್ವಯವನ್ನು ಸಾಧಿಸುವ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಸೊ ಇವೆಲ್ಲನೂ ಕೂಡ ವಿಶ್ವ ಬ್ಯಾಂಕಿನ ಕಾರ್ಯಗಳು ಅಥವಾ ವಿಶ್ವ ಬ್ಯಾಂಕಿನ ಸಾಧನೆಗಳು ಅಂತ ಹೇಳ್ತೀವಿ. ಸಾಧನೆಗಳು ಒಂದೇ ಮತ್ತು ವಿಶ್ವ ಬ್ಯಾಂಕಿನ ಕಾರ್ಯಗಳು ಕೂಡ ಒಂದೇ ಅಂತಲೇ ಹೇಳ್ತೀವಿ. ಓಕೆ, ಧನ್ಯವಾದಗಳು.